ಇನ್ನು ಮಂಡ್ಯದಲ್ಲಿ ಆದಂತಹ ಧ್ವಜದಂಗಲ್ ಈಗಾಗಲೇ ಸ್ಥಳಕ್ಕೆ ಬಿಜೆಪಿಯ ನಾಯಕರು ಮತ್ತೊಮ್ಮೆ ಹೋಗ್ತಾ ಇದ್ದಾರೆ. ಯಾರೆಲ್ಲ ಗಾಯಗೊಂಡಿದ್ರಲ್ಲ, ಅಂದ್ರೆ ಒಂದು ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಆಯಿತು, ಆ ಟೈಮ್ನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದವರು ಏನು ಗಾಯಗೊಂಡಿದ್ದಾರೆ ಅವರುಗಳನ್ನ ಭೇಟಿ ಮಾಡಿ ಅವ್ರ ಜೊತೆಗೆ ಮಾತಾಡುವಂಥ ಒಂದು ಕೆಲಸ ಈಗ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಕೆರಗೋಡು ಗ್ರಾಮಕ್ಕೆ ಬಿಜೆಪಿ ನಾಯಕರು ಭೇಟಿ ಕೊಡ್ತಾ ಇದ್ದಾರೆ. ಲಾಠಿ ಚಾರ್ಜ್ನಲ್ಲಿ ಗಾಯಗೊಂಡರು ಭೇಟಿ ಮಾಡಿ ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸ್ತಾ ಇದ್ದಾರೆ ನಾಯಕರು. ಬಿಜೆಪಿ ಜಿಲ್ಲಾಧ್ಯಕ್ಷ ಇಂದ್ರೇಶ್ ಅವರ ನೇತೃತ್ವದಲ್ಲಿ ಬಿಜೆಪಿಯ ನಾಯಕರು ಅವರ ಕಾರ್ಯಕರ್ತರ ನಿವಾಸಗಳಿಗೆ ತೆರಳಿ ಅವರ ಆರೋಗ್ಯವನ್ನು ವಿಚಾರಿಸ್ತಾರೆ. ಸಿಟಿ ಸ್ಕ್ಯಾನ್ ಮಾಡಿಸಿದ್ರ ನೀವು ಕೆಳಗಡೆ ಬಿದ್ದು ನಿಮ್ಗೆ ತಲೆಗೆ ಕೆರಗೋಡು ಹನುಮಧ್ವಜ ತೆರವು ಗಲಾಟೆ ಪ್ರಕರಣ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಾದಯಾತ್ರೆಯ ಸಂದರ್ಭ ಶಾಸಕ ರವಿ ಗಣಿಗ ಅವರ ಫ್ಲೆಕ್ಸ್ ಅನ್ನ ಹಾರಿದ ಆರೋಪಕ್ಕೆ ಸಂಬಂಧಪಟ್ಟಂತೆ ಓರ್ವ ಬಾಲಕ ಮತ್ತೆ ಆತನ ತಂದೆಯನ್ನ ಪೊಲೀಸರು ಈಗ ವಶಕ್ಕೆ ಪಡೆದಿದ್ದಾರೆ. ಯಾರು ಅಂತಂದ್ರೆ ಪಾಪಣ್ಣ ಮತ್ತೆ ಅವರ ಪುತ್ರ ಇಬ್ಬರನ್ನ ಪೊಲೀಸರು ಈಗ ಕರ್ಕೊಂಡು ಹೋಗಿದ್ರು. ಬೆಳ್ಳಂಬೆಳಗ್ಗೆ ಬಾಲಕ ಮತ್ತೆ ತಂದೆಯನ್ನ ಕರೆದೊಯ್ದಿದ್ರು ಪೊಲೀಸರು. ವಿಚಾರಣೆ ನಡೆಸಿ ನಂತರ ವಾಪಸ್ ಕಳಿಸಿದ್ದಾರಂತೆ. ವಿಚಾರ ತಿಳಿದು ಮನೆಗೆ ಬಿಜೆಪಿ ನಾಯಕರು ಭೇಟಿ ಕೊಟ್ಟಿದ್ದಾರೆ. ಯಾಕೆ ಪುಟ್ಟ ಬಾಲಕನನ್ನ ಕರ್ಕೊಂಡು ಹೋಗಿದ್ರಿ ಅಂತ ಬಿಜೆಪಿ ನಾಯಕರು ಅಲ್ಲಿ ಪ್ರಶ್ನೆ ಮಾಡಿದ್ದಾರಂತೆ. ಆದ್ರೆ ವಾಪಸ್ ಕರ್ಕೊಂಡು ಬಂದಿದ್ದಾರೆ ಅನ್ನೋದು ಕೂಡ ಗಮನಿಸಬೇಕಾದಂತಹ ವಿಚಾರ ನಾವೀಗ ಗಮನಿಸಬಹುದು. ಹಾಗೆ ಬಿಜೆಪಿ ನಾಯಕರ ಎದುರು ಆ ವ್ಯಕ್ತಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನೀವು ಮನೆಗೆ ಬರೋದು ಬೇಡ ಅಂತ ಹೇಳಿ ಬಾಗ್ಲ ಹಾಕಿದ್ದಾರೆ ಮಾಲೀಕರು. ನಮ್ಗೆ ಯಾವುದೇ ರಾಜಕೀಯ ಬೇಡ ಅಂತ ಹೇಳಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಯಾವ ಧ್ವಜವಾದ್ರೂ ಹಾಕ್ಲಿ ಅಂತ ಹೇಳಿ ತಮ್ಮ ಅಸಮಾಧಾನವನ್ನ ಅವರು ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಬಿಜೆಪಿ ನಾಯಕರ ಎದುರು ಆ ವ್ಯಕ್ತಿ ಅಸಮಾಧಾನವನ್ನ ವ್ಯಕ್ತಪಡಿಸಿರುವಂಥದ್ದು. ಅಂದ್ರೆ ಇವೆಲ್ಲ ಸಹವಾಸನೇ ಬೇಡ, ನಮಗೆ ರಾಜಕೀಯ ಸಹವಾಸ, ನೀವು ಕೂಡ ಬರಬೇಡಿ ನಮ್ಮ ಮನೆಗೆ ಅಂತ ಹೇಳಿ ಹೇಳಿದಾನೆ. ನಮ್ಗೆ ಯಾವುದೇ ರಾಜಕೀಯ ಬೇಡ ಅಂತ ಹೇಳಿ ತನ್ನ ಅಸಮಾಧಾನವನ್ನ ಈ ಮನೆ ಮಾಲೀಕ ವ್ಯಕ್ತಪಡಿಸಿದ್ದಾರೆ. ಯಾವ ಧ್ವಜವಾದ್ರೂ ಹಾಕೊಳ್ಳಿ, ನಮಗೇನಾಗಬೇಕಾಗಿದೆ, ನಿಮ್ಮೊಂದಿಗೆ ನಾವಿದ್ದೀವಿ ಅಂತ ನಾಯಕರು ಭರವಸೆಯನ್ನ ಕೊಟ್ಟಿದ್ದಾರೆ. ಆದರೆ ಆ ಸಂದರ್ಭದಲ್ಲೇ ಅಸಮಾಧಾನ ವ್ಯಕ್ತಪಡಿಸಿದಂತಹ ವ್ಯಕ್ತಿ ನಾವೇನು ರೇಪು ದರೋಡೆ ಮಾಡಿಲ್ಲ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾವು ನ್ಯಾಯಕ್ಕಾಗಿ ಹೋರಾಡ್ತಾ ಇದ್ದೀವಿ ಅಂತ ಹೇಳಿ ನಮ್ಮ ಅಸಮಾಧಾನ ತೋಡ್ಕೊಂಡಿದ್ದಾರೆ. ಎದುರುಬೇಡಿ. ಚಿಕ್ಕ ಹುಡುಗ ಚಿಕ್ಕ ಹುಡುಗನೆಲ್ಲ ಆತರ ಕರ್ಕೊಂಡು ಹೋಗಂಗಿಲ್ಲ. ಮೊದಲು ಮೈನರ್ ಅವನು ಇದಾಗ್ತದೆ, 18 ವರ್ಷ ಆಗಿಲ್ಲ, ಆತರ ತಗೊಂಡು ಮುಟ್ಟೋದು ಇದು ಎಲ್ಲ ಮಾಡೋಂಗಿಲ್ಲ. ಹಾಕೊಂಡು